ಈ ದೇವಸ್ಥಾನದ ವಿಶೇಷತೆಗಳು ಸ್ವಲ್ಪ ಹೇಳಿ ಅಮ್ಮ. ಇಲ್ಲಿ ಜನಗಳು ಇಷ್ಟ ಬರ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ. ಸರ್ ಇಲ್ಲಿ ತುಂಬ ಮಹಿಮೆ ಇದೆ. ದೇವಸ್ಥಾನ 3-4 ವರ್ಷ ಆಗ್ತಾ ಇದೆ. 4 ವರ್ಷದಿಂದ ಕಂಟಿನ್ಯೂ ಆಗಿ ಬರ್ತಾ ಇದ್ದೀವಿ ನಾವು ಅರ್ಕೆ ಮಾಡೋದೆಲ್ಲ ಒಂದೊಂದೇ ನಮಗೆ ಒಳ್ಳೆ ಸಕ್ಸಸ್ ಆಗ್ತದೆ. ಯಾವ ಥರ ಹಕ್ಕೆಗಳು ಎಲ್ಲ ನಡೆಯುತ್ತೆ ಸರ್? ಸ್ವಲ್ಪ ಪರ್ಸ್ನಲ್ ಇರುತ್ತೆ. ಪರ್ಸ್ನಲ್ ಅರ್ಕೆಗಳು ತುಂಬ ನಮಗೆ ಸಕ್ಸಸ್ ಆಗ್ತದೆ. ಮತ್ತೆ ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಅಂತ ಕೇಳ್ಪಟ್ಟೆ ನಾನು. ಹೌದು ಸರ್. ಅದ್ರ ಬಗ್ಗೆ ವಿಶೇಷತೆಗಳು ಸ್ವಲ್ಪ ಬಗ್ಗೆ ಹೇಳಿದ್ರು ಸರ್. ಇಲ್ಲಿ ಕಾಮಾಖ್ಯ ದೇವಿ ಅಂತಿದ್ದಾರೆ. ಹೆಣ್ಮಕ್ಳಿಗೆ ಸ್ವಲ್ಪ ಸಂಬಂಧಪಟ್ಟಿದ್ದೆಲ್ಲ ಇಲ್ಲಿ ಎಲ್ಲ ನಿವಾರಣೆ ಆಗುತ್ತೆ. ಮತ್ತು ಕಾಲಭೈರವ ಇದ್ದಾರೆ, ಅಷ್ಟಭೈರವ ಅಂತ ಏನೋ ಪ್ರತಿಷ್ಠಾಪನೆ ಮಾಡ್ತಾರೆ, ಅಲ್ಲಿ ಹರಕೆ ಮಾಡ್ತಾ ಇದ್ದೀವಿ ಸರ್ ನಾವು. ಮತ್ತು ವರಾಹಿ ಅಮ್ಮ ಅಂತ ಭೂಮಿಗೆ ಸಂಬಂಧಪಟ್ಟವರು, ಅವರಲ್ಲೂ ಕೆಲವು ನಾವು ಮಾಡ್ಕೊತಾ ಇದ್ವಿ. ನಾವು ಮಾಡಿದ ಹರಕೆ ಎಲ್ಲ ಸಕ್ಸಸ್ ಆಗ್ತದೆ. ಮತ್ತು ಇನ್ನೊಂದು ದೇವಿ ಬಾಗ್ಲಾಮುಖಿ ಅಂತ, ಮತ್ತು ನಾನು ಎಲ್ಲೂ ನೋಡಿಲ್ಲ ಸರ್. ಮತ್ತು ಇನ್ನೊಂದು ದೇವರಿದ್ದಾರೆ ಪರಶುರಾಮ ಲಿಂಗ ಅಂತ, ನಾನು ಇದುವರೆಗೂ ನೋಡಿಲ್ಲ. ಈ ದೇವಸ್ಥಾನದಲ್ಲಿ ನಾನು ನೋಡಿಲ್ಲ, ನಾನು ಎಲ್ಲೂ ನೋಡಿಲ್ಲ ಸರ್. ನಿಮ್ಮ ಹೆಸರು? ಇಲ್ಲ ಸರ್, ಅಮ್ಮ ನಿಮ್ಮ ಹೆಸರು? ನನ್ನ ಹೆಸರು ತೇಜಸ್ವಿನಿ ಅಂತ, ಮಾಗಡಿ ರೋಡಿಂದ ಬರ್ತಾ ಇದ್ದೀವಿ ನಾವು. ಇಲ್ಲಿ 3 ವರ್ಷದಿಂದ ಬರ್ತಾ ಇದ್ದೀವಿ. ಕಾಳಭೈರವ ಅಂತ ಪ್ರತಿಷ್ಠಾಪನೆ ಆಗಿದೆ. ನಾನು ಭೈರವನ ಪೂಜೆ ಮಾಡಬೇಕು ಅಂತ ಪ್ರತಿ ಭಾನುವಾರ ಬಂದು ದೀಪ ಹಚ್ತೀನಿ. ಕುಂಬಳಕಾಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡ್ಕೊಂಡು ಹೋಗ್ತೀನಿ. ಹಾಗೆ ಬೇರೆ ಎಲ್ಲೂ ಸಹ ನಾನು ನೋಡಿಲ್ಲ. ಇಲ್ಲಿ ಬಂದು ಕಾಮಾಖ್ಯ ಅಮ್ಮ ಇದ್ದಾರೆ, ಬಾಗಲಮುಖಿ ಇದ್ದಾರೆ, ವರಾಯಿ ಅಮ್ಮ ಅಂದರೆ ಅಷ್ಟ ದೇವತೆಗಳು, ಎಲ್ಲ ಶಕ್ತಿ ದೇವತೆಗಳು ಇಲ್ಲೇ ಇದ್ದಾರೆ. ಸೊ ಕಾಮಾಖ್ಯ ಅಮ್ಮ ಅಂದರೆ ಈ ಹೆಣ್ಮಕ್ಳಿಗೆ ಮುಂದಾಗದೇ ಇರೋರು, ತೊಂದರೆ ಇದ್ದರೆ, ಪ್ರೆಗ್ನೆನ್ಸಿ ಆಗದೆ ಇರೋರು, ಅವ್ರು ಬಂದು ಅಮ್ಮನ ಹತ್ರ ಬಂದು ಅರ್ಕೆ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಹೋದರೆ ಕನ್ಫರ್ಮ್ ಆಗಿ ಖಂಡಿತವಾಗ್ಲೂ ಅವರು ಇರೋ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇದೆ, ಆಗಿದೆ ಕೂಡ. ಮತ್ತು ಬಾಗಲಮುಖಿ ಬಂದು ಶಕ್ತಿ ದೇವತೆ, ಅವರು ಸಹ ಇಲ್ಲಿ ನನಗೆ ಗೊತ್ತಿರೋಂಗೆ ಬೆಂಗಳೂರಲ್ಲಿ ಎಲ್ಲೂ ಇಲ್ಲ, ಇಲ್ಲೇ ಸ್ಥಾಪನೆ ಆಗಿರೋದು. ದುಷ್ಟರದಿಂದ ಏನಾದರೂ ಮಾಟ ಮಂತ್ರ ಏನಾದರೂ ತೊಂದರೆ ಇದ್ದರೆ, ನಮಗೆ ಈ ಥರ ಎಲ್ಲ ದೋಷಗಳು ಎಲ್ಲ ಇದ್ದರೆ ಆ ಯಮ್ಮನ ಹತ್ರ ಬಂದು ಹರಕೆ ಮಾಡ್ಕೊಂಡು ಹೋದರೆ ಎಲ್ಲ ಪರಿಹಾರ ಆಗ್ತಾ ಇದೆ. ಸೊ ಇದು ಬೆಂಗಳೂರಿಂದ ಎಷ್ಟು ಕಿಲೋಮೀಟರ್ ಬರುತ್ತೆ? ಮ್ಯಾಕ್ಸಿಮಮ್ ಇದು ಒಂದು 20 ಕಿಲೋಮೀಟರ್ಸ್ ಡೈರೆಕ್ಟ್ ಬಸ್ ಎಲ್ಲ ಸಿಗ್ತದೆ ಬರೋಕ್ಕೆ? ಬರ್ಬೋದು. ತಾವರೆಕೆರೆ ಡೈರೆಕ್ಟ್ ಬಸ್ ಇದೆ, ಮೆಜೆಸ್ಟಿಕ್ ಇಂದ ಮಾಗಡಿ ರೋಡಿಂದ ಎಲ್ಲ. ತಾವರೆಕೆರೆ ಬಂದ್ರೆ ಅಲ್ಲಿಂದ ಜಸ್ಟ್ ಒಂದು 5 ಮಿನಿಟ್ಸ್ ವಾಕೇಬಲ್ ಅಷ್ಟೇ. ಮತ್ತೆ ಇಲ್ಲಿ ಭೂವರಾಹಿ ದೇವಿ ಅಂತಿದೆ, ಅದರ ವಿಶೇಷತೆಗಳ ಬಗ್ಗೆ ಹೌದು. ವರಾಹಿ ಅಮ್ಮ ಮುಂಚೆ ಎಲ್ಲ ವರಾಹ ಮಾತ್ರ ನಾವು ಕೇಳಿದ್ವಿ, ಇವಾಗ ವರಾಹಿ ಅಮ್ಮ ಇದ್ದಾರೆ. ವರಾಹಿ ಅಮ್ಮ ಅಂದ್ರೆ ನೀವು ಭೂಮಿಗೆ ಸಂಬಂಧಪಟ್ಟಿದ್ದಾಗ್ಲಿ, ಮತ್ತೆ ಇಲ್ಲೂ ಅಷ್ಟೇ ಈ ಅಮ್ಮನ ಹತ್ರ ನಮ್ಗೇನಾದ್ರೂ ತೊಂದರೆಗಳಿದ್ರೆ, ಯಾರನ್ನ ನಮ್ಗೆ ವಿರೋಧಿಗಳಿದ್ರೆ ಎಲ್ಲಾನು ಅಷ್ಟೇ ಈ ಅಮ್ಮನ ಹತ್ರ ಬಂದು ಹರಕೆ ಮಾಡ್ಕೊಂಡು ಹೋದ್ರೆ ಅದೆಲ್ಲ ಸಾಲ್ವ್ ಆಗ್ತಾ ಇದೆ. ಭೂಮಿ ತಗೊಂಡ್ಬೇಕಂದ್ರೆ ಭೂಮಿ ತಗೊಂಡ್ಬೋದು ಅಮ್ಮನ ಹತ್ರ ಹರಕೆ ಮಾಡ್ಕೊಂಡು. ಸೊ ನಿಮ್ಗೆ ಅನುಭವ ಆಗಿದೆ ಇಲ್ಲಿ ಬಂದ್ಮೇಲೆ? ಹೌದು, ಅನುಭವ ಆಗಿದೆ ತುಂಬಾ ರೀತಿ. ಇದು ಈ ಅಮ್ಮನೆ.